everyone fine. ಮಹಾರಾಷ್ಟ್ರ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇರೋದ್ರಿಂದ ಬೆಳಗಾವಿ ಜಿಲ್ಲೆಯಾದ್ಯಂತ ಕೂಡ ಪ್ರವಾಹದ ಆತಂಕ ಶುರುವಾಗಿದೆ. ಜೊತೆಗೆ ಅವಾಂತರಗಳ ಮೇಲೆ ಅವಾಂತರಗಳು ಸೃಷ್ಟಿಯಾಗ್ತಾ ಇದ್ದಾವೆ. ಬೆಳಗಾವಿಯ ಗೋಕಾಕ್ ಮೂಡಲಗಿ ತಾಲೂಕಿನಲ್ಲಿ ಪ್ರವಾಹದ ಭೀತಿ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ. ಕಾಳಜಿ ಕೇಂದ್ರವಾಗಿ ಮಾರ್ಪಟ್ಟಿದೆ ಈಗ ಪೆಟ್ರೋಲ್ ಪಂಪ್. ಉಕ್ಕಿ ಹರಿತಾ ಇರುವಂತಹ ಘಟಪ್ರಭಾ ನದಿಯ ರೌದ್ರಾವತಾರದಿಂದಾಗಿ ಮನೆಗಳು ಜಲಾವೃತ ಆಗಿದ್ದಾವೆ, ರಸ್ತೆಗಳು ಜಲಾವೃತ ಆಗಿದ್ದಾವೆ. ಇಡೀ ಗ್ರಾಮವೇ ಜಲ ದಿಗ್ಬಂಧನಕ್ಕೆ ಒಳಪಟ್ಟಿರೋದ್ರಿಂದ ಈ ಪೆಟ್ರೋಲ್ ಬಂಕ್ನಲ್ಲೂ ಕೂಡ ಕಾಳಜಿ ಕೇಂದ್ರವನ್ನು ತೆರೆಯಲಾಗಿದೆ. ಗೋಕಾಕ್ ತಾಲೂಕಿನ ಚಿಗಡೊಳ್ಳಿ ಗ್ರಾಮಕ್ಕೆ ನೀರು ನುಗ್ಗಿರೋದ್ರಿಂದ ರಾತ್ರೋರಾತ್ರಿ ಜನರು ಮನೆ ಖಾಲಿ ಮಾಡ್ಕೊಂಡು ಹೋಗ್ತಿದ್ದಾರೆ. 25 ಕುಟುಂಬಗಳು ಈಗ ಪೆಟ್ರೋಲ್ ಬಂಕ್ನಲ್ಲಿ ಆಶ್ರಯವನ್ನು ಪಡ್ಕೊಂಡಿದ್ದಾವೆ. ಟ್ರ್ಯಾಕ್ಟರ್ ಟ್ರಾಲಿಯನ್ನೇ ಶೆಡ್ ಆಗಿ ಪರಿವರ್ತಿಸಿಕೊಂಡಿದ್ದಾರೆ ಜನರು. ಅಂದರೆ ಮಲಗೋದಕ್ಕೆ ಜಾಗ ಇಲ್ಲ, ಮನೇಲಿ ಇರಬೇಕು ಅಂತ ಅಂದರೂ ಕೂಡ ಮನೆ ಜಲಾವೃತ. ಇಡೀ ಗ್ರಾಮವೇ ಜಲಾವೃತ ಆಗ್ತಾ ಇರೋದ್ರಿಂದ ಜನರು ಮನೆಯನ್ನು ಬಿಟ್ಟು ಗ್ರಾಮವನ್ನು ಬಿಟ್ಟು ಬೇರೆ ಬೇರೆ ಕಡೆ ತೆರಳ್ತಾ ಇದ್ದಾರೆ. ಇನ್ನು ಕಾಳಜಿ ಕೇಂದ್ರಗಳತ್ತ ಕೂಡ ಹೋಗ್ತಿದ್ದಾರೆ. ಜೊತೆಗೆ ಈ ಒಂದು ಬೆಳಗಾವಿಯ ಗೋಕಾಕ್ ಮೂಡಲಗಿ ತಾಲೂಕಿನಲ್ಲಿ ಪ್ರವಾಹ ಆಗ್ತಾ ಇರೋದ್ರಿಂದ ಪೆಟ್ರೋಲ್ ಬಂಕ್ ಏನಿದೆ ಅದನ್ನೇ ಕಾಳಜಿ ಕೇಂದ್ರವಾಗಿ ಮಾರ್ಪಾಡು ಮಾಡಲಾಗಿದೆ. ಈಗಾಗಲೇ 25ಕ್ಕೂ ಹೆಚ್ಚು ಕುಟುಂಬಗಳ ಜನರು ಏನಿದ್ದಾರೆ, ಕುಟುಂಬಸ್ಥರು ಅಲ್ಲೇ ಹೋಗಿ ವಾಸಿಸ್ತಾ ಇದ್ದಾರೆ. ಇನ್ನು ಟ್ರ್ಯಾಕ್ಟರ್ ಕೆಳಗಡೆ ಕೂಡ ಒಬ್ಬ ಅಜ್ಜಿ ಮಲಗಿರುವಂಥ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ನಿರಾಶ್ರಿತರ ರೀತಿಯಾಗಿ ಕಾಣಿಸ್ತಾ ಇದ್ದಾರೆ. ಒಂದು ರೀತಿ ಅವರಿಗೆ ಮನೆಯನ್ನು ತೊರೆದು ಗ್ರಾಮವನ್ನು ತೊರೆದು ಎಲ್ಲಿ ಹೋಗೋದು ದಿಕ್ಕೆಟ್ಟು ಕೂತಿದ್ದಾರೆ. ಅಂತಹ ಸಂದರ್ಭದಲ್ಲಿ ಈ ಪೆಟ್ರೋಲ್ ಬಂಕ್ನಲ್ಲಿ ಅವರಿಗೆ ಆಶ್ರಯವನ್ನು ಕೊಡಲಾಗಿದೆ. ತಮ್ಮ ಜಾನುವಾರುಗಳ ಸಮೇತ ಅವರು ಊರು ಬಿಟ್ಟು ಮನೆಯನ್ನು ಬಿಟ್ಟು ಬಂದಿರುವಂಥದ್ದು. ಜೊತೆಗೆ ಒಂದಷ್ಟು ಪಾತ್ರೆ ಪಗಡಗಳನ್ನು ಕೂಡ ತೆಗೆದುಕೊಂಡು ಬಂದಿದ್ದಾರೆ. ಎಲ್ಲ ಮುಳುಗಡೆ ಆಗಿಬಿಟ್ರೆ ಮತ್ತೆ ನಮ್ಮ ಜೀವನವನ್ನು ಹೊಸದಾಗಿ ಕಟ್ಕೋಬೇಕು ಅಂದರೆ ಕಷ್ಟ ಅಂತೇಳಿ ಹಾಗಾಗಿ ಜಾನುವಾರುಗಳು ಪಾತ್ರೆಗಳು ಸಾಮಗ್ರಿಗಳನ್ನು ತೆಗೆದುಕೊಂಡು ಬಂದು ತಮ್ಮ ಆ ಟ್ರ್ಯಾಕ್ಟರ್ ಏನಿದ್ದಾವೆ ಆ ಟ್ರ್ಯಾಕ್ಟರ್ ಅಡಿಗಡೆನೆ ಅದನ್ನೇ ಟ್ರ್ಯಾಕ್ಟರನ್ನೇ ಶೆಡ್ ರೂಪದಲ್ಲಿ ಅಂದ್ಕೊಂಡು ಅಲ್ಲೇ ಜೀವನವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇರೋದ್ರಿಂದ ಬೆಳಗಾವಿ, ಚಿಕ್ಕೋಡಿ, ಮೂಡಲಗಿ, ಗೋಕಾಕ್ ಇಲ್ಲೆಲ್ಲ ಕೂಡ ಪ್ರವಾಹದ ಭೀತಿ ಶುರುವಾಗಿದೆ. ಅನೇಕ ಗ್ರಾಮಗಳು ಜಲಾವೃತ ಆಗಿದ್ದಾವೆ, ಸೇತುವೆಗಳು ಮುಳುಗಡೆ ಆಗಿದ್ದಾವೆ, ರಸ್ತೆ ಸಂಪರ್ಕಗಳು ಕೂಡ ಕಡಿತ ಆಗಿರುವಂಥದ್ದು. ಹಾಗಾಗಿ ಜನರು ದಿಕ್ಕೆಟ್ಟು ಬಿಟ್ಟಿದ್ದಾರೆ. ಮಳೆ ಬೇಕು ಅನ್ಕೋತಾ ಇದ್ರು, ಆದರೆ ಕೃಷಿಗಾಗಿ ನಿಯಮಿತ ಕಾಲದಲ್ಲಿ ಬೇಕು ಅನ್ಕೋತಾ ಇದ್ರು. ಆದ್ರೀಗ ಪ್ರವಾಹ ಆಗ್ತಿರೋದ್ರಿಂದ, ನೆರೆ ಹತ್ತಿರೋದ್ರಿಂದ ಜನರೆಲ್ಲರಿಗೂ ಕೂಡ ಆತಂಕ ಸೃಷ್ಟಿಯಾಗ್ಬಿಟ್ಟಿದೆ.